ಯುದ್ಧದ ಮಧ್ಯೆ ಇರಾನ್ ಅಧ್ಯಕ್ಷರಿಗೆ ಮೋದಿ ಕರೆ ಮಾಡಿದ್ದಾರೆ. ದೂರವಾಣಿ ಮೂಲಕವಾಗಿ ಇರಾನ್ ಅಧ್ಯಕ್ಷರ ಜೊತೆಗೆ ಅವರು ಮಾತನಾಡಿರೋದು. ಮಸೂದ್ ಪಜೆಶ್ಕಿಯಾನ್ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನ ಈಗ ಮೋದಿ ಖಂಡಿಸಿದ್ದಾರೆ. ಇರಾನ್ ಮೇಲೆ ಈ ಥರ ದಾಳಿ ಆಗಬಾರ್ದಾಗಿತ್ತು ಅಂತ ಹೇಳಿ. ಸುಮಾರು ಖಮೇನಿ ಸತ್ತ ನಂತರದಲ್ಲಿ 5-6 ದಿನಗಳಾದ ಮೇಲೆ ಕಡೆ ಭಾರತದಿಂದ ಅಧಿಕಾರಿ ವಿಕ್ರಮ್ ಇದ್ರ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ್ರು, ವಿಷಾದ ವ್ಯಕ್ತಪಡಿಸಿದ್ರು. ಈ ಥರ ಆಗಬಾರ್ದಾಗಿತ್ತು, ಸಂತಾಪ ವ್ಯಕ್ತಪಡಿಸಿದ್ರು. ಇದೀಗ ಇರಾನ್ ಮೇಲಿನ ದಾಳಿಯನ್ನು ನರೇಂದ್ರ ಮೋದಿ ಅವರು ಖಂಡಿಸಿದ್ದಾರೆ. ಭಾರತೀಯರಿಗೆ ರಕ್ಷಣೆ ನೀಡಿರುವಂತಹ ಅಧ್ಯಕ್ಷರಿಗೆ ಧನ್ಯವಾದಗಳು. ಇರಾನ್ನಲ್ಲಿರ್ತಕ್ಕಂಥ ಭಾರತೀಯರ ರಕ್ಷಣೆಗೆ ನೀವು ಮಾಡಿದ್ದೀರಲ್ಲ, ರಕ್ಷಿಸಿದ್ದೀರಲ್ಲ ಅವರಿಗೆ ಧನ್ಯವಾದ, ಆ ಕೆಲಸಕ್ಕೆ ಧನ್ಯವಾದ. ಇದೇ ವೇಳೆಯಲ್ಲಿ ಈದ್ ಹಬ್ಬದ ಇವತ್ತೇನು ರಂಜಾನ್ ಇದೆಯಲ್ಲ, ಅದರ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ ನರೇಂದ್ರ ಮೋದಿ ಅವರು. ಯುದ್ಧದ ಮಧ್ಯೆ ಇರಾನ್ ಅಧ್ಯಕ್ಷರಿಗೆ ಮೋದಿ ಕರೆ ಮಾಡಿದ್ದಾರೆ. ದೂರವಾಣಿ ಮೂಲಕವಾಗಿ ಇರಾನ್ ಅಧ್ಯಕ್ಷರ ಜೊತೆಗೆ ಅವರು ಮಾತನಾಡಿರೋದು. ಮಸೂದ್ ಪಜೆಶ್ಕಿಯಾನ್ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನ ಈಗ ಮೋದಿ ಖಂಡಿಸಿದ್ದಾರೆ. ಇರಾನ್ ಮೇಲೆ ಈ ಥರ ದಾಳಿ ಆಗಬಾರ್ದಾಗಿತ್ತು ಅಂತ ಹೇಳಿ. ಸುಮಾರು ಖಮೇನಿ ಸತ್ತ ನಂತರದಲ್ಲಿ 5-6 ದಿನಗಳಾದ ಮೇಲೆ ಕಡೆ ಭಾರತದಿಂದ ಅಧಿಕಾರಿ ವಿಕ್ರಮ್ ಇದ್ರ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ್ರು, ವಿಷಾದ ವ್ಯಕ್ತಪಡಿಸಿದ್ರು. ಈ ಥರ ಆಗಬಾರ್ದಾಗಿತ್ತು, ಸಂತಾಪ ವ್ಯಕ್ತಪಡಿಸಿದ್ರು. ಇದೀಗ ಇರಾನ್ ಮೇಲಿನ ದಾಳಿಯನ್ನು ನರೇಂದ್ರ ಮೋದಿ ಅವರು ಖಂಡಿಸಿದ್ದಾರೆ. ಭಾರತೀಯರಿಗೆ ರಕ್ಷಣೆ ನೀಡಿರುವಂತಹ ಅಧ್ಯಕ್ಷರಿಗೆ ಧನ್ಯವಾದಗಳು. ಇರಾನ್ನಲ್ಲಿರ್ತಕ್ಕಂಥ ಭಾರತೀಯರ ರಕ್ಷಣೆಗೆ ನೀವು ಮಾಡಿದ್ದೀರಲ್ಲ, ರಕ್ಷಿಸಿದ್ದೀರಲ್ಲ ಅವರಿಗೆ ಧನ್ಯವಾದ, ಆ ಕೆಲಸಕ್ಕೆ ಧನ್ಯವಾದ. ಇದೇ ವೇಳೆಯಲ್ಲಿ ಈದ್ ಹಬ್ಬದ ಇವತ್ತೇನು ರಂಜಾನ್ ಇದೆಯಲ್ಲ, ಅದರ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ ನರೇಂದ್ರ ಮೋದಿ ಅವರು.